ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಅವರು ನನ್ನ ಹೆಂಡತಿ ಸ್ಥಾನ ನನ್ನ ಪಕ್ಕದಲ್ಲಿ, ನನ್ನ ಹೃದಯದ ಮಂದಿರದಲ್ಲಿ. ಅದನ್ನು ಬಿಟ್ಟು ಹೀಗೆ ನಿಮ್ಮಲ್ಲಿರೋದಕ್ಕೆ ನಾನು ಹೇಗೆ ಬಿಡಲಿ? ನಿಮ್ಮ ಮಗ ವಿಶ್ವ ಕಾಲೇಜಿನಲ್ಲಿದ್ದಾಗ ನನ್ನ ಜಾನ್ವಿಯವ್ರನ್ನ ಪ್ರೀತಿ ಮಾಡಿದ ನಿಜ. ನಿಮ್ಮ ವಿಷಯ ಹೇಳ್ಕೊಳಕ್ಕಾಗದೆ ಅವ್ರು ನನ್ನ ಕೈ ಹಿಡಿದ ಮೇಲೆ ನೊಂದು ಕುಡ್ತಕ್ಕೆ ದಾಸನಾಗಿ ದೇವದಾಸ ಆಗಿದ್ದು ನಿಜ. ಇದೆಲ್ಲ ಗೊತ್ತಿದ ಮೇಲೂ ನೀವು ಅವನಿಗೆ ಪರವಹಿಸ್ತಾ ಇದ್ದೀರಾ, ಅವನಿಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ. ಯಾಕೋ ವಿಷಯ ಸೀರಿಯಸ್ ಆಗೋ ಥರ ಇದೆ. ಮುಂದೆ ಇದು ನನಗೆ ಯೂಸ್ ಆದರೂ ಆಗ್ಬೋದು. ನೋಡು, ನನಗೆಲ್ಲ ವಿಷಯನೂ ಗೊತ್ತು. ಆ ವಿಷಯನ ನನ್ನ ಹತ್ರನೂ ಹೇಳ್ಕೊಂಡಿದ್ದಾನ ಅವನು. ಈಗಾಗಲೇ ನಮ್ಮ ಮನೇಲಿ ಒಂದು ಲವ್ ಮ್ಯಾರೇಜ್ ಆಗಿ ಸಂಸಾರನೇ ಹಾಳಾಯಿತು. ಹಾಗಾಗಿ ಮತ್ತೆ ಅದು ಮರುಕಳಿಸ್ತೇ ಇರಲಿ ಅಂತ ನಾನು ಅದಕ್ಕೆ ಒಪ್ಕೊಳ್ಳಿಲ್ಲ. ಜೊತೆಗೆ ನನ್ನ ಮಗ ಪ್ರೀತಿಸಿದ್ದು ಜಾಹ್ನವಿನೇ ಅಂತ ಗೊತ್ತಿದ್ರೆ ನನ್ನ ಖಂಡಿತ ಬೇಡ ಅಂತಿರಲಿಲ್ಲ. ಅವಳನ್ನ ಕರ್ಕೊಂಬಂದು ನನ್ನ ಮಗನಿಗೆ ಮದುವೆ ಮಾಡಿ ನಮ್ಮ ಮನೆ ಸೊಸೆ ಮಾಡಿಕೊಂಡು ನಮ್ಮ ಮನೆ ಸಮಸ್ಯೆನ ಬಗೆಹರಿಸ್ಕೊಳ್ತಾ ಇದ್ದೆ. ನೀನೇನೋ ಹೊಸ ವಿಷಯ ಹೇಳೋ ಥರ ನನ್ನ ಹತ್ರ ಇದನ್ನೆಲ್ಲ ಹೇಳಕ್ ಬರಬೇಡ. ನಿನಗೆ ಗೊತ್ತಿಲ್ದಿರೋ ಒಂದು ವಿಷಯ ಹೇಳ್ತೀನಿ ಕೇಳು. ಜಾಹ್ನವಿ ಬೇರೆ ಯಾರೂ ಅಲ್ಲ, ನನ್ನ ಸೋದರ ಸೊಸೆ. ಅಂದ್ರೆ ಲಕ್ಷ್ಮಿ ಮಗಳು. ಲಕ್ಷ್ಮಿ ಈ ಮನೆ ಹೆಣ್ಣು ಮಗಳು. ನನ್ನ ಗಂಡನ ತಂಗಿ ಅವಳು. ಲಕ್ಷ್ಮಿ ಮಗಳು ಇಂಥ ರಾಕ್ಷಸನ ಕೈಗೆ ಸಿಕ್ಕಿದಾಳೆ ಅಂತ ಗೊತ್ತಾದ್ಮೇಲೂ ಮತ್ತೆ ಅವಳನ್ನ ನಿನ್ನ ಕೈಗೆ ಒಪ್ಸೋಕ್ಕಾಗತ್ತಾ? ಅವಳನ್ನ ಕರ್ಕೊಂಡೋಗಿ ಲಕ್ಷ್ಮಿಗೆ ಒಪ್ಸಿ ಅವ್ರ ಮುಂದೆ ನಿನ್ನ ಬಂಡವಾಳನೆಲ್ಲ ಬಯಲು ಮಾಡ್ತೀನಿ. ಈ ನಿನ್ನ ಮುಖೋಡನ ಕಳ್ಚಿ ಬಿಸಾಕ್ತೀನಿ. ಯಾವುದೇ ಕಾರಣಕ್ಕೂ ಅವಳು ನಿನಗೆ ಸಿಗದೆ ಇರೋಗಿ ಮಾಡ್ತೀನಿ. ನೋಡಿ, ದಯವಿಟ್ಟು ಒಂದೇ ಒಂದು ಸರ್ತಿ ನನ್ನ ಮಾತನ್ನು ಕೇಳಿ. ನಾನು ಅಂಚಿನ ಮರಿನ ಹುಚ್ಚನಾಗ ಪ್ರೀತಿ ಮಾಡಿದ್ದೀನಿ ನಿಜ. ಆದರೆ ಇನ್ನೊಬ್ರು ಅದನ್ನು ಪ್ರಶಂಸಿಸಲಿ, ಅವರು ಅದನ್ನು ನೋಡಲಿ ಅಂತ ಪ್ರೀತಿ ಮಾಡಿರೋದಲ್ಲ. ಅದು ನಾನು ಪ್ರೀತಿ ಮಾಡಿದ ರೀತಿ ಅಷ್ಟೇ. ಜಾಹ್ನವಿಯವರಿಲ್ಲದೆ ಬದುಕೋ ಶಕ್ತಿ ನನಗಿಲ್ಲ. ಅದು ನಮ್ಮಿಬ್ಬರ ಪ್ರಪಂಚ, ಅದರಲ್ಲಿ ನಮ್ಮಿಬ್ಬರೇ ಇರಬೇಕು. ನನ್ನ ಚಿನ್ನು ಮರಿ ನನಗೆ ಕೊಟ್ಬಿಡಿ. ದಯವಿಟ್ಟು ನನ್ನ ಚಿನ್ನು ಮರಿ ನೋಡೋಕ್ಕೆ ಒಂದು ಅವಕಾಶ ಮಾಡಿಕೊಡಿ, ಒಂದೇ ಒಂದು ಅವಕಾಶ. ನನ್ನ ಜೀವ ಇರೋವರೆಗೂ ಅದಾಗಲ್ಲ ಕಣೋ. ಇಷ್ಟು ವರ್ಷ ಅವಳು ನಿನ್ನ ಜೊತೆ ಹೆಣಗಿರೋದೇ ಸಾಕು. ಇನ್ನೆರಳು ಕೂಡ ಅವಳ ಮೇಲೆ ಸೋಕೋದಕ್ಕೆ ನಾನು ಬಿಡೋದಿಲ್ಲ. ನಾಳೆ ಬೆಳಗ್ಗೆ ಅವ್ರ ಅಪ್ಪ ಅಮ್ಮ ಇಲ್ಲಿಗೆ ಬರ್ತಾರೆ. ಅವ್ರಿಗೆ ಬಂದಿದ ತಕ್ಷಣ ಜಾಹ್ನವಿನ ಅವ್ರಿಗೆ ಒಪ್ಪಿಸ್ತೀನಿ. ನಿನ್ನ ವಿಷಯ ಇಡೀ ಊರಿಗೆ ಗೊತ್ತಾಗಬೇಕು, ಹಾಗೆ ಮಾಡ್ತೀನಿ. ಆಗ ನೀನು ಇರಬೇಕಾಗಿರೋದಿಲ್ಲಲ್ಲ, ಜೈಲಲ್ಲಿ. ನೋಡಿ, ನನ್ನ ದಾರಿಗೆ ಅಡ್ಡ ಬರಬೇಡಿ. ನನಗೆ ನನ್ನ ಚಿನ್ನ ಮರಿಬೇಕು. ಅಡ್ಡ ಬಂದರೆ ಪರಿಣಾಮ ಸರಿ ಇರೋದಿಲ್ಲ. ಜಾಗ ಬಿಡಿ. ನಿಂತ್ಕೊಳ್ಳೋ, ನಿಂತ್ಕೊಳ್ಳೋ. ಹೇ, ನಿಂತ್ಕೋ, ನಿಂತ್ಕೋ. ಯಾಕೆ ನಗ್ತಾ ಇದೆಯಾ? ಹುಚ್ಚಿಡ್ದಿದ್ಯಾ ನಿನಗೆ? ಲಲಿತಮ್ಮ, ನೀವಾಗಲೇ ಏನು ಹೇಳಿದ್ರಿ? ನನ್ನ ಚಿನ್ನು ಮರಿನ ನಾಳೆ ಬೆಳಗ್ಗೆ ಅವರ ಅಪ್ಪ ಅಮ್ಮನ ಜೊತೆ ಕಳಿಸ್ಕೊಟ್ಬಿಡ್ತೀರಿ. ಆಮೇಲೆ ನಾನು ಇಲ್ಲಿರೋದು ತಪ್ಪು, ನಾನು ಜೈಲಲ್ಲಿರಬೇಕು. ನಾನೇನಾದರೂ ಜೈಲಿಗೆ ಹೋದರೆ ಜೊತೆಗೆ ಕಂಬಿ ಎಣಿಸೋದು ನಿಮ್ಮ ಮಗ ವಿಶ್ವ, ಮರಿಬೇಡಿ. ಓ, ನಾನು ಅಂದ್ಕೊಂಡಂಗೆ ಇದು ಯಾಕೋ ವಿಪರೀತಕ್ಕೆ ಹೋಗೋ ಥರ ಇದೆ. ಈಗ ನಾನು ಅಲ್ಲಿಗೆ ಹೋಗೋದೋ ಬೇಡವಾ? ಹೋದರೆ ನಾನು ಅವನ ಜೊತೆಲಿ ಬಂದಿದ್ದೀನಿ ಅನ್ನೋ ಅನುಮಾನ ಬಂದ್ಬಿಡುತ್ತೆ. ಆಗ ನಾನು ಅಂದ್ಕೊಂಡಿರೋ ಕೆಲಸ ಆಗಲ್ಲ. ನೋಡ ಅದೇನಾಗುತ್ತೆ ಅಂತ. ನಿಮ್ಮ ಮಗ ಮಾಡಿರೋ ಪುರುಷಾರ್ಥ ನೋಡಿ. ನೋಡಿದ್ರ, ತೊಂದರೆ ಕೊಡ್ತಿರೋದು ಯಾರಿಗೆ ಅಂತ. ನನ್ನ ಚಿನ್ನು ಮರಿ ಕುತ್ತಿಗೆಗೆ ಚಾಕು ಹಿಡಿದಿದ್ದ ನಿಮ್ಮ ಮಗ. ನಾನೀಗ ಕೈ ಮೇಲೆ ಕೈ ಹೊತ್ಕೊಂಡು ಸುಮ್ಮನೆ ಕೂತಿರಲ್ಲಮ್ಮ. ಹೇ, ಇಲ್ಲ ನೋಡಿ, ನನ್ನ ಚಿನ್ನು ಮರಿಗೆ ಏನು ಆಗೋದಕ್ಕೆ ನಾನು ಬಿಡೋದಿಲ್ಲ. ಇಲ್ಲ, ನಾನು ಅವ್ರನ್ನ ಕಾಪಾಡ್ತೀನಿ. ಮೊದಲ ಆ ವಿಡಿಯೋ ಡಿಲೀಟ್ ಮಾಡು, ಡಿಲೀಟ್ ಮಾಡು. ನೋಡಿದ್ರ, ಹೇಗೆ ನಿಮಗೆ ನಿಮ್ಮ ಗಂಡ ನಿಮ್ಮ ಮಗ ಮುಖ್ಯನೋ ಹಾಗೆ ನನಗೆ ನನ್ನ ಚಿನ್ನು ಮರಿ ಮುಖ್ಯ. ನೋಡಿ, ಅವರು ನನ್ನ ಜೀವ, ನನ್ನ ಜೀವಾಳ. ನೀವು ಯಾರೋ ನನ್ನ ಪ್ರೀತಿ ಏನು ಎತ್ತ ವಿಶ್ಲೇಷಣೆ ಮಾಡೋದು ನನಗೆ ಬೇಡ. ನನ್ನ ಚಿನ್ನು ಮರಿ ಒಂದೇ ಒಂದ್ಸಲಿ ನನ್ನ ಪ್ರೀತಿ ಬೇಡ ಅಂತ ಹೇಳಿಬಿಡ್ಲಿ, ನಾನು ಹೊರಟೋಗ್ತೀನಿ.
ಆದರೆ ಅವ್ರು ಅದನ್ನು ಹೇಳೋದಕ್ಕೆ ಮುಂಚೆ ಅವ್ರನ್ನ ಸೇಫಾಗಿ ಇಟ್ಕೋಬೇಕಾದ್ದು ನನ್ನ ಕರ್ತವ್ಯ. ನೀವು ಯಾರೂ ನನ್ನನ್ನು ಅವ್ರನ್ನ ಪಡೆಯೋದನ್ನು ತಡೆಯೋದಕ್ಕೆ ಆಗೋದಿಲ್ಲ. ಆ ರೈಟ್ಸ್ ನಿಮ್ಗೆ ಯಾರಿಗೂ ಇಲ್ಲ. ನೋಡಿ ಮಾವ, ಇಷ್ಟು ವರ್ಷ ನಿಮ್ಮ ಮನಸ್ಸಿನಲ್ಲಿ ಎಷ್ಟೇ ನೋವಿದ್ರು ಯಾರ ಕೈಲೂ ಹೇಳಕ್ಕಾಗದೆ ಒದ್ದಾಡ್ತಾ ಇದ್ರಿ. ಒಂಥರ ನನಗೂ ಹಾಗೆ ಆಗ್ತಿದೆ ಮಾವ. ನಿಮಗೆ ಮಾತಾಡೋಕ್ಕೆ ಬರದೆ ಯಾರ ಕೈಲೂ ಹೇಳೋಕ್ಕಾಗ್ತಿಲ್ಲ. ಆದರೆ ನನಗೆ ಮಾತಾಡೋಕ್ಕೆ ಬಂದರೂ ಯಾರ ಹತ್ರನೂ ಹೇಳ್ಕೊಳಕ್ಕಾಗ್ತಿಲ್ಲ. ನಾನು ಮಾಡ್ತಾ ಇರೋದು ತಪ್ಪೋ ಸರಿನೋ ನನಗೆ ಗೊತ್ತಿಲ್ಲ ಮಾವ. ಆದರೆ ಇವ್ರಿಗೆ ಹೇಳ್ದೆ ಒಂದು ನಿರ್ಧಾರ ತಗೊಂಡಿದ್ದೀನಿ. ನಾಳೆ ನಮ್ಮ ಲಕ್ಷ್ಮಿನ ನಮ್ಮ ಮನೆ ಕರೆದಿದ್ದೀನಿ ಮಾವ. ದಯವಿಟ್ಟು ಕ್ಷಮಿಸ್ಬಿಡಿ ಮಾವ. ಅವಳು ಈ ಮನೆ ಮಗಳು. ಅವಳು ಇಲ್ಲಿ ಬಂದು ಹೋದ್ರೇ ನಮಗೂ ಒಳ್ಳೇದಾಗೋದು. ಅವಳು ನಮ್ಮ ಮನೆಗೆ ಬಂದಿದ್ದ ತಕ್ಷಣ ನಮ್ಮ ಮನೆ ಕಷ್ಟ ಎಲ್ಲ ಕಳೆದೋಗುತ್ತೆ ಅಂತ ನನಗನ್ನಿಸ್ತಾ ಇದೆ ಮಾವ. ಮಾವ, ಯಾರಿಗೂ ಗೊತ್ತಿಲ್ಲದಿರೋ ಒಂದು ವಿಷಯನ ನಿಮ್ಗೆ ಹೇಳ್ತಾ ಇದ್ದೀನಿ. ನಮ್ಮ ಲಕ್ಷ್ಮಿಗೆ 5 ಜನ ಮಕ್ಕಳು. ಅವ್ರ ಜೀವನ ಸರಿ ಮಾಡೋಕ್ಕೆ ಅವಳು ಪಡ್ತಿರೋ ಕಷ್ಟ ಅಷ್ಟಿಷ್ಟಲ್ಲ ಮಾವ. ಅವಳು ಅವಳ ಗಂಡ ಈ ವಯಸ್ಸಿನಲ್ಲೂ ಎಷ್ಟು ಶ್ರಮ ವಹಿಸಿ ಕಷ್ಟಪಡ್ತಿದ್ದಾರೆ ಗೊತ್ತಾ? ಅವ್ರಿಗೆ ಜೀವನ ಸಾಗಿಸೋದೇ ತುಂಬ ಕಷ್ಟ ಆಗ್ಬಿಟ್ಟಿದೆ ಮಾವ. ಎಷ್ಟೇ ಕಷ್ಟ ಇದ್ರೂ ಗಂಡ ಹೆಂಡತಿ ಒಬ್ಬರನ್ನೊಬ್ರು ಬಿಟ್ಕೊಡ್ತಾ ಇಲ್ಲ. ಅವ್ರು ಎಷ್ಟು ಅನ್ಯೋನ್ಯವಾಗಿದ್ದಾರೆ ಅಂದರೆ ಜೋಡಿ ಅಂದರೆ ಹಾಗಿರ್ಬೇಕು ಅನ್ನಿಸ್ತಾ ಇದೆ ಮಾವ. ಅವ್ರ ಗಂಡ ತುಂಬ ಸ್ವಾಭಿಮಾನಿ. ನಮ್ಮ ಲಕ್ಷ್ಮಿನೂ ಹಾಗೇನೆ. ಯಾರ ಹತ್ರನೂ ಸಹಾಯ ಕೇಳಲ್ಲ, ಕೈ ಚಾಚಲ್ಲ. ನಿಮ್ಮ ಮಗ ಸಹಾಯ ಮಾಡ್ತೀನಿ ಅಂದ್ರು ಬೇಡ ಅಂತ ಹೇಳ್ಬಿಟ್ಲು ಮಾವ. ಅಷ್ಟು ಒಳ್ಳೆ ಗುಣ ಯಾರಿಗಿರುತ್ತೆ ಹೇಳಿ? ಬಂಗಾರದಂಥ ಮಗಳು ಲಕ್ಷ್ಮಿ. ಅದಕ್ಕೆ ಅವಳ ನಾಳೆ ಬರಕ್ಕೆ ಹೇಳಿದ್ದೀನಿ ಮಾವ. ಅವಳು ಬಂದರೆ ಹೇಗೆ ಸ್ವೀಕರಿಸ್ತೀರಾ ಅನ್ನೋದು ನಿಮಗೆ ಬಿಟ್ಟಿತ್ತು. ಆದರೆ ಅವಳು ಈ ಮನೆಗೆ ಬಂದರೆ ನೀವು ಸರಿ ಹೋಗ್ತೀರಾ ಅನ್ನೋದು ನನ್ನ ಮನಸ್ಸು ಹೇಳ್ತಾ ಇದೆ. ಲಕ್ಷ್ಮೀ ನಿವಾಸ ಲಕ್ಷ್ಮೀ